We want justice. We want Justice. We want Justice. ಏನ್ ಭಾವನವ್ರೆ ಈ ಗಲಾಟೆ ಏನಾಯ್ತಂತೆ? ಆ ಹುಡುಗಿ ಮೇಲೆ ದಾಳಿ ಮಾಡಿದ್ದು ಪ್ರಭಾಸ್ ಅಂತೆ ಭಾವನವ್ರೆ. ಆ ಆಸಿಡ್ ಹಾಕ್ಬೇಕಾದ್ರೆ ತೆಗ್ದಿರೋ ವಿಡಿಯೋ ಫೋನಲ್ಲಿ ಟಿವಿಯಲ್ಲಿ ಬರ್ತಾ ಇದೆಯಂತೆ. ಏನಪ್ಪ ಆ ವಿಡಿಯೋ ಸ್ವಲ್ಪ ತೋರ್ಸಪ್ಪ. ಭಾವನವ್ರೆ ನೋಡಿ ನೋಡಿ. ಈ ವಿಡಿಯೋದಲ್ಲಿರೋ ದೃಶ್ಯ ಹತ್ರದಲ್ಲಿರೋ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆಯಂತೆ. ಯಾರೋ ಕಾಲೇಜ್ ಹುಡುಗ ಈ ವಿಡಿಯೋನ ನೆಟ್ಟಲ್ಲಿ ಹಾಕಿದಾನೆ. ಈ ವಿಡಿಯೋ ಹಾಕಿದವ್ರು ಯಾರೇ ಆಗಿರ್ಲಿ ತುಂಬಾನೇ ಬುದ್ಧಿವಂತ. ಹುಡುಗಿ ಮುಖ ಕಾಣ್ತಿರೋ ಹಾಗೆ ತುಂಬಾ ಜಾಗ್ರತೆ ವಹಿಸಿದಾನೆ. ರಾಜಾರಾಮ್ ಅವರೇ, ಈಗಿನ ಕಾಲದ ಹುಡುಗರಿಗೆ ಸ್ವಲ್ಪನೂ ಭಯ ಭಕ್ತಿನೇ ಇಲ್ಲ. ಈಗ ಆ ಹುಡುಗಿ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಇವತ್ತೋ ನಾಳೆನೋ ಆ ಹುಡುಗಿ ಬಗ್ಗೆ ಹೊರಗೆ ಗೊತ್ತಾದ್ರೆ ಆ ಹುಡುಗಿ ಜೊತೆಗೆ ಅವ್ರ ಕುಟುಂಬನೂ ತಲೆ ತಗ್ಗಿಸ್ಬೇಕಾಗುತ್ತೆ. ಪ್ರಭಾಸ್ ಮಾಡಿದ ತಪ್ಪಿಗೆ ಇಡೀ ಕುಟುಂಬ ನೋವು ಅನುಭವಿಸ್ತಿದೆ. ಚಿಚಿ, ಏನ್ ಕರ್ಮನೋ. ಇಂಥ ಹುಡುಗರನ್ನ ಊರಿಂದ ಆಚೆ ಹಾಕ್ಬೇಕು. ಅದಕ್ಕೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಿದೀವಿ. ನಾನು ಇನ್ ಬರ್ತೀನಿ. ಫೋನ್ ಕೊಡ್ರಿ. ನನ್ನ ಹತ್ರ ಇದೆಯಾ? ಹೌದು, ತಗೊಳ್ಳಿ. ಹೋಗಿ ಹೋಗಿ. ಅಣ್ಣ, ನೀವು ಅವತ್ತು ಅವನ್ನ ಹೊಡಿದೇನೆ ಪೊಲೀಸರಿಗೆ ಹಿಡ್ಕೊಡ್ಬೇಕಾಗಿತ್ತು. ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಅಲ್ವೋ? ಮೊದಲು ಇವಳು ಅವನ ತಂಟೆಗೆ ಹೋಗ್ತಾ ಇದ್ದಿದ್ರೆ ಅವನು ಯಾಕೋ ಇವಳು ತಂಟೆಗೆ ಬರ್ತಿದ್ದ? ಏನ್ ನಡೀತು? ನಿನ್ ಮೇಲ್ ದಾಳಿ ಮಾಡಿದ್ ಯಾರು ಗೊತ್ತಾ? ಆ ಪ್ರಭಾಸ್. ಆ ವಿಡಿಯೋನ ಫೋನಲ್ಲಿ ಎಲ್ಲರೂ ನೋಡಿದ್ದಾರೆ. ಆದ್ಯ, ಪೊಲೀಸ್ನವರು ಕೂಡ ಅವನನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಅವನ್ ಕಥೆ ಮುಗೀತು ಇವತ್ತು. ಅವನನ್ನ ಆದ್ಯ 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 ಯಾಕಿಷ್ಟು ಆವೇಶ ನಿನ್ಗೆ? ಅವನ್ ತಲೆ ನೋಡ್ದು ನೀನ್ ಜೈಲ್ಗೆ ಹೋಗ್ಬೇಕು ಅಂತಿದ್ಯಾ? ಸ್ವಲ್ಪ ಸುಮ್ನಿರು. ಅಮ್ಮ ಆದ್ಯ, ಅವನ ಪೊಲೀಸರು ಹಿಡ್ಕೊಂಡ್ರಲ್ವಾ, ಅವರೇ ನೋಡ್ಕೋತಾರೆ. ದೊಡ್ಡೋರು ಹೇಳೋದು ಅರ್ಥ ಆಗಲ್ವಾ? ನಿನ್ನ ಕೋಪ ನಮಗೆ ಅರ್ಥ ಆಗತ್ತೆ, ಆದ್ರೆ ಈಗ ನಿನ್ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ನಮ್ಮನೆ ಹುಡುಗಿಗೆ ಹೀಗೆಲ್ಲ ಆಯ್ತಲ್ಲ ಅಂತ ನನಗೂ ನೋವಾಗ್ತಿದೆ. ಆದ್ರೆ ಇದು ಸಮಯ ಅಲ್ಲ. ಅವನು ಇದಕ್ಕೂ ಮುಂಚೆನೆ ನನ್ನ ತಂಟೆಗೆ ಬಂದಿದ್ದ. ಈಗ ಮತ್ತೆ ನನ್ನ ಮೇಲೆ ದಾಳಿ ಮಾಡಿದ್ದಾನೆ. ಆ ವಿಡಿಯೋನೀಗ ಎಲ್ಲರೂ ನೋಡಿರ್ತಾರೆ. ಏನಂತ ಉತ್ತರ ಕೊಡೋದು? ಆದ್ಯ, ಆ ವಿಡಿಯೋದಲ್ಲಿ ನೀನ್ ಕಾಣಿಸ್ತಾ ಇಲ್ಲ. ಪ್ರಭಾಸ್ ಮಾತ್ರನೇ ಕಾಣಿಸ್ತಿರೋದು. ವಾಟ್? ಹೌದು ಆದ್ಯ, ಆ ವಿಡಿಯೋದಲ್ಲಿರೋದು ನೀನೇ ಅಂತ ಗೊತ್ತಾಗೋದು ಇಲ್ಲ. ನಿನ್ ಮುಖನೂ ಕಾಣಿಸ್ತಿಲ್ಲ. ಅವನು ಯಾರೋ ತುಂಬಾ ಬುದ್ಧಿ ಉಪಯೋಗಿಸಿ ಈ ಕೆಲಸ ಮಾಡಿದಾನೆ. ನಿಜ ಹೇಳಿದೆ ಶಿವರಾಜು, ನಿಜವಾಗ್ಲೂ ಅವ್ನು ತುಂಬಾನೇ ಬುದ್ಧಿವಂತ. ಅದ್ರ ಜೊತೆಗೆ ಒಳ್ಳೆ ಮನ್ಸಿರೋನು ಅನ್ಸುತ್ತೆ. ಹೆಣ್ಮಕ್ಳ ಮೇಲೆ ಒಳ್ಳೆ ಗೌರವ ಕೂಡ ಇದೆ. ಅದಕ್ಕೆ
ಆ ವಿಡಿಯೋದಲ್ಲಿ ಆ ಹುಡುಗಿ ಮುಖ ಕಾಣಿಸಿದ್ರೆ ಆ ಹುಡುಗಿ ಜೀವನ ಹಾಳಾಗತ್ತೆ ಅಂತ ಮುಖ ಕಾಣದಿರೋ ಹಾಗೆ ಜಾಗ್ರತೆ ವಹಿಸಿದಾನೆ. ಈ ದಿನಗಳಲ್ಲಿ ಹೆಣ್ಮಕ್ಳ ಮೇಲೆ ದಾಳಿ ಮಾಡೋ ಇಂಥವ್ರ ಮಧ್ಯೆ ಹೆಣ್ಮಕ್ಳ ಜೀವನದ ಬಗ್ಗೆ ಯೋಚನೆ ಮಾಡಿದಾನೆ ಅಂದ್ರೆ ನಿಜವಾಗ್ಲೂ ಅವ್ನು ದೊಡ್ಡವನೇ. ಅವನ್ ಯಾರು ಅಂತ ತಿಳ್ಕೊಂಡು ಅವನಿಗೆ ತಕ್ಷಣ ಥ್ಯಾಂಕ್ಸ್ ಹೇಳಬೇಕು. ಸರಿ ಬಿಡಿ, ಆಗಿದ್ದೇನೋ ಆಗೋಯ್ತು. ಎಲ್ರೂ ನಡೀರಿ ಒಳಗೆ. ನಡಿಯಮ್ಮ. ಎಷ್ಟು ಧೈರ್ಯ ಶಿವರಾಜ್ ಅವನಿಗೆ. ಭಾವನೂರು ಹೋಗಿ 4 ಬಾರ್ಸ್ ಬಂದ್ರು ಬುದ್ಧಿ ಬಂದಿಲ್ಲ ನೋಡು ಅವನಿಗೆ. ಬುದ್ಧಿ ಇಲ್ದಿರೋನಲ್ವಾ? ಬುದ್ಧಿ ಇಲ್ದಿರೋರೆಲ್ಲ ಹೀಗೆ ಮಾಡೋದು. ಇಂಥ ಕೆಟ್ಟ ಕೆಲಸ ಮಾಡಿ ಈಸಿಯಾಗಿ ಸಿಕ್ಕಾಕೊಂಡ್ಬಿಡ್ತಾರೆ. ನಾನ್ ಕೂಡ ಹೋಗಿ ಸರಿಯಾಗಿ ಒದಿಬೇಕು ಅನ್ಕೊಂಡೆ ಅವನಿಗೆ. ಭಾವನವ್ರು ಮತ್ತೆ ನನಗೆ ಒದಿತಾರೇನೋ ಅಂತ ಸುಮ್ಮನೆ ಆಗ್ಬಿಟ್ಟೆ. ಹೋಗ್ಬೇಕಾಗಿತ್ತು, ಆಗ ನೀವೇನಂತ ಗೊತ್ತಾಗಿರೋದು. ಅಂತ ರಿಸ್ಕ್ ನನ್ಗೆ ಯಾಕೆ ಶಿವರಾಜು? ನಾನ್ ರಿಸ್ಕ್ ತಗೊಳ್ಳೋದಿಲ್ಲ. ಅದ್ ಸರಿ ಬಿಡು ಶಿವರಾಜು, ಈ ವಿಷಯ ರಾಜಲಕ್ಷ್ಮಿ ಅವ್ರ ಅತ್ತೆ ಗೊತ್ತಾದ್ರೆ ರಾಜಲಕ್ಷ್ಮಿ ಓದು ಗೋವಿಂದ ಗೋವಿಂದ. ಗೊತ್ತು. ಶಿವರಾಜು, ಎಲ್ಲಿ ರಾಜಲಕ್ಷ್ಮಿ? ರಾಜಲಕ್ಷ್ಮಿ ಎಲ್ಲಿ ಅಂದ್ರೆ ಎಲ್ಲಿದ್ದಾಳೆ ಶಿವರಾಜ? ನನ್ಗೇನ್ ಗೊತ್ತು ಬಾವ, ನೀವ್ ಹೇಳಿ. ನನ್ಗೇನ್ ಗೊತ್ತಾ? ನೀನೇನಾದ್ರು ಒಂದು ಹೇಳು. ನಾನೇ ಹೋಗಿ ನೋಡ್ತೀನಿ ಬಿಡಿ. ರಾಜಲಕ್ಷ್ಮಿ, ನಿಂತ್ಕೊಳ್ಳಿ. ರಾಜಲಕ್ಷ್ಮಿ, 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 ರಾಜಲಕ್ಷ್ಮಿ. ಏನಾಯ್ತು ಪ್ರಮೀಳ ಅವರೇ? ರಾಜಲಕ್ಷ್ಮಿಯಲ್ಲಿ ನಾನು ಅವಳನ್ನ ನೋಡ್ಬೇಕು. ಹಾಗೆ ಅವಳ ಜೊತೆ ನಿಮ್ ತಂಗಿ ಮಗಳು ಇರ್ತಾಳಲ್ವಾ, ಅವಳನ್ನು ನೋಡ್ಬೇಕು. ಕರೀರಿ. ಬಾವಾ, ನಿಮ್ದೇನ್ ಬಾಯಿನ ಮುನ್ಸಿಪಾಲಿಟಿ ತೊಟ್ಟಿನ? ಅದೇನ್ ಶಿವರಾಜು ಇಂತ ಮತ್ತೆ ಹೇಳ್ಬಿಟ್ಟೆ? ಮತ್ತಿನ್ನೇನು, ನೀವು ಅವ್ರ ಬಗ್ಗೆ ಮಾತಾಡಿದ್ರಿ, ಅವ್ರ ಪ್ರತ್ಯಕ್ಷನೇ ಆಗ್ಬಿಟ್ರು. ಅವ್ನ ಅದೇ ಮೇಲೆ ಅಟ್ಯಾಕ್ ಮಾಡಿದಾನೆ ಅಂತ ಇವ್ರಿಗೆ ಗೊತ್ತಾಗೋಗಿದೆ. ಈಗ ಏನಾಗುತ್ತೋ ಏನೋ. ಏನಮ್ಮ ವಿಷಯ? ಏನು ಇಲ್ಲ ಅಣ್ಣ, ರಾಜಲಕ್ಷ್ಮಿ ಓದೋ ಕಾಲೇಜಲ್ಲಿ ಪ್ರಭಾಸ್ ಅನ್ನೋ ಯಾವ್ದೋ ಹುಡುಗಿ ಮೇಲೆ ಅಟ್ಯಾಕ್ ಮಾಡಿದಾನಂತೆ. ಆ ಮಾತ್ ಕೇಳಿದಾಗಿಂದ ನನ್ ಮನ್ಸ್ಗೆ ಸಮಾಧಾನನೇ ಇಲ್ಲ. ಅದಕ್ಕೆ ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಶಿವರಾಜು, ಅವಳಿಗೆ ನಮ್ಮನೆ ಹುಡುಗರ ವಿಷಯ ಗೊತ್ತಿಲ್ಲ. ಹೌದು ಬಾವ, ನಾವೇ ಏನೇನೋ ಅನ್ಕೊಂಬಿಟ್ವಿ. ಮತ್ತೆ ಈಗಷ್ಟೇ ಮುನ್ಸಿಪಾಲಿಟಿ ತೊಟ್ಟಿ ಅದು ಇದು ಅಂತ ಹೇಳ್ದೆ. ತಪ್ಪಾಯ್ತು ಬಾವ, ಕ್ಷಮಿಸ್ಬಿಡಿ. ಅಣ್ಣ, ನೀವು ರಾಜಲಕ್ಷ್ಮಿನ ಕೂಗಿದ್ರೆ ನಾನ್ ನೋಡ್ಕೊಂಡು ಹೋಗಿ ಕೆಲವ್ರಿಗೆ ಬುದ್ಧಿ ಹೇಳ್ಬೋದು. ಯಾರವರು? ನಮ್ ಮನೆ ಹತ್ರ ಇದಾರೆ. ರಾಜಲಕ್ಷ್ಮಿ ಕಾಲೇಜಲ್ಲಿ ಏನೋ ನಡೆದ್ರೆ ನಮ್ ರಾಜಲಕ್ಷ್ಮಿಗೆ ಆಗಿದೆ ಅನ್ನೋ ತರ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾರೆ. ಅಣ್ಣ ಇರೋ ಈ ಮನೆಯಲ್ಲಿ ಹೀಗೆಲ್ಲ ನಡೆಯೋಕ್ ಹೇಗ್ ಸಾಧ್ಯ? ಅಂತ ಧೈರ್ಯ ಯಾರಿಗಿದೆ ಅಂತ ಹೇಳಿದ್ರೆ ನೋಡ್ಕೊಂಡ್ ಬಂದ್ ಮಾತಾಡು ಅಂದ್ರು. ನಾನು ಈಗ್ಲೇ ಹೋಗಿ ನೋಡ್ಕೊಂಡ್ ಬಂದು ಆಮೇಲೆ ಹೇಳ್ತೀನಿ ನಿಮ್ಗೆ ಅಂತ ಧೈರ್ಯವಾಗಿ ಹೇಳ್ಬಿಟ್ಟು ಬಂದೆ. ಅಣ್ಣವ್ರೆ, ನೀವು ಕೂಗಿದ್ರೆ ನೋಡ್ಕೊಂಡು ಹೊರಟೋಗ್ತೀನಿ. ರಾಜಲಕ್ಷ್ಮಿ, ಅಮ್ಮ ರಾಜಲಕ್ಷ್ಮಿ. ನಮಸ್ಕಾರ ಅತ್ತೆ. ನಮಸ್ಕಾರ ಅಮ್ಮ. ರಾಜಲಕ್ಷ್ಮಿ, ಕಾಲೇಜಲ್ಲಿ ಏನಾದ್ರೂ ನಡೀತಾ?
ಅಬ್ಬಾ ನಾನ್ ಬದುಕ್ತೆ ರಾಜಲಕ್ಷ್ಮಿ. ನಿನ್ ಕಾಲೇಜಲ್ಲಿ ನಡೆದಿದ್ ವಿಷಯ ಕೇಳಿ ನನ್ ಹೃದಯನೇ ನಿಂತೋಗಿತ್ತು. ನಿಮ್ ಕಾಲೇಜಲ್ಲಿ ಏನೋ ನಡೆದ್ರೆ ಅದು ಈ ಮನೆ ಮಗಳಿಗೆ ಆಗಿದೆ ಅನ್ನೋ ತರ ಮಾತಾಡ್ತಿದ್ರು. ಈಗ ಧೈರ್ಯವಾಗಿ ಹೋಗಿ ಹೇಳ್ತೀನಿ ನನ್ ಸೊಸೆಗೆ ಏನೋ ಆಗಿಲ್ಲ ಅಂತ. ಆ ದೇವ್ರ ದಯೆಯಿಂದ ನಿನ್ಗೇನೂ ಆಗಿಲ್ಲ, ನನ್ಗಷ್ಟೇ ಸಾಕು. ಇನ್ ಮುಂದೆ ಕಾಲೇಜ್ ಹೋಗ್ಬೇಕಾದ್ರೆ ಹುಷಾರಮ್ಮ. ಅಂದ್ಹಾಗೆ ನಿನ್ ಜೊತೆ ಆದ್ಯ ಕೂಡ ಇರ್ತಾಳಲ್ವಾ? ಅವಳನ್ನು ಕೂಗಿದ್ರೆ ನೋಡ್ಕೊಂಡು ಹೊರಟೋಗ್ತೀನಿ. ಕೂಗು ರಾಜಲಕ್ಷ್ಮಿ. ಏನಾಯ್ತಮ್ಮ? ಕೂಗು. ಆದ್ಯನ ನೋಡ್ದೆ ಹೋದ್ರೆ ಅವಳಿಗೇನಾದ್ರೂ ಆಗಿರ್ಬೋದು ಅಂತ ಯಾರಾದ್ರೂ ಕೇಳಿದ್ರೆ ಉತ್ತರ ಕೊಡ್ಬೇಕಲ್ವಾ? ಊರ್ ಜನಗಳೆಲ್ಲ ಮಾತಾಡೋಕೆ ನಾವು ಅವಕಾಶ ಮಾಡ್ಕೊಡ್ಬಾರ್ದು. ಕೇಳ್ತಿದಾರಲ್ಲ ಅತ್ತಿಗೆ, ಕರಿ. ಅವಳೇನೋ ಕೆಲ್ಸದಲ್ಲಿರೋ ಹಾಗಿದೆ, ನೀವು ಆಮೇಲೆ ನೋಡ್ಬೋದಲ್ಲ. ಇದೇನದ್ಕೆ ಮನೆಗ್ ನೆಂಟ್ರು ಬಂದ್ರೆ ಕನಿಷ್ಠ ಮಾತಾಡ್ಸೋಕಾದ್ರೂ ಬರಲ್ವಾ? ಅಂತ ಕೆಲ್ಸ ಏನಿರುತ್ತೆ, ಬರೋಕ್ ಹೇಳಿ. ಅಣ್ಣ ಅವ್ರೆ, ನೀವಾದ್ರೂ ಬರೋಕ್ ಹೇಳಿ. ಯಾರಾದ್ರೂ ರಾಜಾರಾಮ್ ಅವ್ರ ಮನೇಲಿ ಹೀಗೆಲ್ಲ ನಡೀತು ಅಂತ ಮಾತಾಡ್ಕೊಂಡ್ರೆ ಅದರಿಂದ ನಿಮ್ ಮರ್ಯಾದೆ ಮಾತ್ರ ಅಲ್ಲ, ನನ್ ಮರ್ಯಾದೆನೂ ಹೋದ ಹಾಗೆ. ಬರೋಕ್ ಹೇಳಿ ಅಣ್ಣ. ಯಾಕೆ ಯಾರು ಮಾತಾಡ್ತಾ ಇಲ್ಲ? ಅಂದ್ರೆ ಅವನ ಅಟ್ಯಾಕ್ ಮಾಡಿದ್ದು ಆದ್ಯ ಮೇಲೆನಾ? ಯಾಕೆ ರಾಜಲಕ್ಷ್ಮಿ ಮಾತೇ ಆಡ್ತಿಲ್ಲ? ಯಾವಾಗ್ಲೂ ನಿನ್ ಜೊತೆಲೇ ಇರ್ತಾಳಲ್ಲ, ಇವಾಗ ಯಾಕಿಲ್ಲ? ನಾವ್ ಇಷ್ಟು ಜನ ಇಲ್ಲಿದ್ದೀವಿ, ಅಷ್ಟೊತ್ತಿಂದ ನಾವೆಲ್ಲ ಮಾತಾಡ್ತಾ ಇದ್ರು, ಅವಳು ಇನ್ನೂ ಆಚೆಗೆ ಬರ್ಲಿಲ್ಲ ಅಂದ್ರೆ ನನ್ನ ಅನುಮಾನ ನಿಜ ಅನ್ಸುತ್ತೆ. ಕೂಗು ರಾಜಲಕ್ಷ್ಮಿ. ಆದ್ಯಾ, ಅಮ್ಮ ಆದ್ಯ, ನಿಮ್ ಕಾಲೇಜಲ್ಲಿ ಯಾವ್ದೋ ಹುಡುಗಿ ಮೇಲೆ ಅಟ್ಯಾಕ್ ಮಾಡಿದ್ರಂತೆ? ಹೌದು, ಅದೇನ್ ಕುತ್ತಿಗೆಗೆ ಸ್ಕಾರ್ಫ್ ಹಾಕ್ ಕಟ್ಕೊಂಡಿದ್ಯಾ? ನಿನ್ ಮೇಲೆ ಅಟ್ಯಾಕ್ ಮಾಡಿಲ್ಲ ತಾನೇ? ಇಲ್ಲ.
ಏನಿದೆ ಸ್ಕಾಫು ಹೀಗ್ ಸುತ್ಕೊಂಡಿದ್ಯಾ? ಇದು ಸರಿಯಾಗಿಲ್ವಲ್ಲ? ಸರ್, ಆ? ಏನು SI ಅವರೇ, ಮತ್ತೆ ಬಂದಿದ್ದೀರಾ? ಅದೇ ಸರ್, ಪ್ರಭಾಸ್ ಬಗ್ಗೆ ನಿಮ್ಮ ಮಗಳಿಗೆ ಏನಾದರೂ ಗೊತ್ತಿದೆಯಾ ಅಂತ ಕೇಳಕ್ ಬಂದ್ವಿ ಸರ್. ನಮ್ಮನೆ ಹುಡುಗಿರು ರೋಡಲ್ಲಿ ಹೋಗೋರ್ನ ಮಾತಾಡ್ಸ್ಕೊಂಡು ಬರಲ್ಲ ರೀ, ಯಾರೇನ್ ಮಾಡ್ತಿದ್ದಾರೆ, ಯಾರು ಎಲ್ಲಿದ್ದಾರೆ ಅಂತ. ಹಾಗಲ್ಲಮ್ಮ, ಅವನನ್ನ ಕಾಲೇಜ್ ಅಕ್ಕಪಕ್ಕ ಏನಾದರೂ ನೋಡಿದ್ರ ಅಂತ ಇವ್ರು ಹೇಳಿದ್ರೆ ಅವನ ಮೇಲಿರೋ ಕೇಸ್ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಅಂತ ಅಷ್ಟೇ. ನೋಡಿ SI ಅವರೇ, ನಾನು ನಿಮಗೆ ಹೋದ್ಸಲಾನೇ ಹೇಳಿದ್ದೆ, ಏನಾದರೂ ಗೊತ್ತಾದ್ರೆ ಹೇಳ್ತೀನಿ ಅಂತ. ದಯವಿಟ್ಟು ನೀವಿನ್ನು ಹೊರಡಿ. ಬರ್ತೀನಿ ಸರ್. ನಾನ್ ಮೊದ್ಲಿಂದ ಹೇಳ್ತಾನೆ ಇದ್ದೀನಿ, ಹೆಣ್ಮಕ್ಳಿಗೆ ಓದೆಷ್ಟು ಮುಖ್ಯನೋ ಕೆಲ್ಸನೂ ಅಷ್ಟೇ ಮುಖ್ಯ ಅಂತ. ಇವಳ ಪರಿಸ್ಥಿತಿ ನೆನ್ಸ್ಕೊಂಡ್ರೇನೆ ನನಗ್ ತುಂಬಾ ಭಯ ಆಗ್ತಿದೆ. ಹೋಗ್ಲಿ ಬಿಡಿ, ನಡೆದಿದ್ದು ನಮ್ಮನೆಯವ್ರಿಗಲ್ವಲ್ಲ. ರಾಜಲಕ್ಷ್ಮಿ, ಇನ್ ಮುಂದೆ ಕಾಲೇಜ್ಗೆ ಹುಷಾರಾಗಿ ಹೋಗು. ಹೊರಗಡೆ ಗಲಾಟೆ ಜಾಸ್ತಿ ಆಗಿದೆ ಅನ್ಸುತ್ತೆ, ನಾವು ಹೊರಗಡೆ ಹೋಗ್ಬಾರ್ದು ಅನ್ಕೊಂಡಿದೀವಿ. ಅಯ್ಯೋಯ್ಯೋ, ನಾನೊಂದು ಮುಖ್ಯವಾದ ಕೆಲ್ಸಕ್ಕೆ ಹೊರಗಡೆ ಹೋಗ್ಬೇಕು. ನಿಮ್ಮನ್ನ ನೋಡ್ಬೇಕು ಅಂತ ಬಂದೆ, ನೋಡಾಯ್ತು. ನಾನಿನ್ ಹೋಗ್ ಬರ್ತೀನಿ ಅಣ್ಣ. ಒಳ್ಳೇದಾಗ್ಲಮ್ಮ. ಈಗ್ಲೇ ಹೋಗಿ ಅವ್ರಿಗೆ ಸರಿಯಾಗಿ ಉತ್ತರ ಕೊಡ್ತೀನಿ. ರಾಜಲಕ್ಷ್ಮಿ, ಹುಷಾರು. ಹೋಗ್ ಬರ್ತೀನಿ ಅಣ್ಣ. ಹೋಗಿ ಬನ್ನಿ. ಸರ್, ನನಗೆ ಯಾಕೋ ಇವರು ಖಂಡಿತ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಸರ್. ನೀನು ಹೇಳ್ತಾ ಇರೋದು ನಿಜಾನೇ ಪ್ರಸಾದ್, ಆದರೆ ಅವರೇ ಕೋಆಪರೇಟ್ ಮಾಡಲಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗತ್ತೆ? ಅದು ಹಾಗಲ್ಲ ಸರ್, ಕಾಲೇಜಲ್ಲಿ ಅಷ್ಟು ಜನ ಇದ್ರು ನಿಮಗೆ ರಾಜಾರಾಮ್ ಮಗಳ ಮೇಲೆ ಯಾಕೆ ಅನುಮಾನ ಬಂತು ಸರ್? ಅದು ಅಲ್ಲದೆ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಅವನನ್ನ ಹೊಡೆಯೋಕ್ಕೆ ಅಂತ ಹೊರಗೆ ಬಂದರೆ ಈ ಹುಡುಗಿನ ಮಾತ್ರ ಹೊರಗೆ ಬರಕ್ಕೆ ಬಿಡಲಿಲ್ಲ. ನನಗೆ ಗೊತ್ತಿರೋ ಹಾಗೆ ಸುಟ್ಟೋಗಿರೋದು ಮುಖ ಅಲ್ಲ ಸರ್, ಆದರೆ ಅಟ್ಯಾಕ್ ನಡೆದಿರೋದು ರಾಜಾರಾಮ್ ಮಗಳ ಮೇಲೆ ಅಂತ ನನಗೆ ಅನುಮಾನ ಇದೆ ಸರ್. ನೀನು ಹೇಳೋದು ಸರಿಯಾಗಿದೆ ಪ್ರಸಾದ್, ಆದರೆ FIR ಆಗ್ದೇನೆ ನಾವೇನು ಮಾಡೋಕ್ಕಾಗಲ್ಲ. ನಾವು ಆ್ಯಕ್ಷನ್ ತಗೋಬೇಕು ಅಂದರೆ ಯಾರಾದರೂ ಕಂಪ್ಲೇಂಟ್ ಮಾಡಲೇಬೇಕಲ್ವಾ? ಇವರೇನೋ ನಮಗೇನು ಗೊತ್ತಿಲ್ಲ ಅಂತಿದ್ದಾರೆ. ಇವರಿಂದ ನಮ್ಗೆ ಯಾವ ಪ್ರಯೋಜನವೂ ಇಲ್ಲ ಪ್ರಸಾದ್. 100ಕ್ಕೆ 90% ಪೇರೆಂಟ್ಸ್ ಹೀಗೆ ಇರ್ತಾರೆ. ಕೇಸು ಅಂತ, ಕೋರ್ಟು ಅಂತ ಸುತ್ತಾಡಬೇಕಾಗತ್ತೆ ಅಂತ ಯಾವ ಇನ್ಫಾರ್ಮೇಷನೂ ಹೊರಗಡೆ ಬರೋದಕ್ಕೆ ಬಿಡೋದೇ ಇಲ್ಲ. ಎಲ್ಲ ಪೊಲೀಸ್ನವರೇ ನೋಡ್ಕೊಳ್ಳಿ ಅಂತ ಸುಮ್ಮನಾಗ್ತಾರೆ. ಆದರೆ ಆ ಪ್ರಭಾಸ್ನಂತವರು ಮತ್ತೆ ಮತ್ತೆ ಇಂಥ ಕೆಲಸ ಮಾಡ್ತಾನೆ ಇರ್ತಾರೆ. ಈಗ ಆ ಪ್ರಭಾಸ್ ವಿಡಿಯೋ ಹೊರಗಡೆ ಬಂದಿರೋದ್ರಿಂದ ನಮಗೆ ಗೊತ್ತಾಯ್ತು. ಇಲ್ಲ ಅಂದರೆ ಅದನ್ನು ಯಾರು ಮಾಡಿದ್ದಾರೆ ಅಂತಲೂ ಗೊತ್ತಾಗ್ತಿರ್ಲಿಲ್ಲ. ಹೇಳೋದಕ್ಕೆ ಮನೆಯವರು ಕೂಡ ಬರೋದೇ ಇಲ್ಲ. ಏನು, ನೀವಿನ್ನೂ ಹೋಗ್ಲಿಲ್ವಾ? ಅವ್ರನ್ನ ಇನ್ನೂ ಏನಾದರೂ ಕೇಳಬೇಕಾ? ಇಲ್ಲ ಮೇಡಮ್, ಈಗಲೇ ಹೋಗ್ತೀವಿ. ಹೊರಡಿ. ಪೊಲೀಸ್ನವರು ಮನೆ ಮುಂದೆ ನಿಂತಿದ್ರೆ ನೋಡ್ದವರು ತಪ್ಪು ತಿಳ್ಕೊತಾರೆ. ಅದು ಅಲ್ಲದೆ ಇದು ನಮ್ಮ ಬೀಗ್ರ ಮನೆ. ಹೋಗಿ ಹೋಗಿ. ಸರಿ ಮೇಡಮ್. ಅದೇನೋ ಮಾವ, ನಾವು ಕಾಲೇಜಿಗೆ ಸೇರ್ಕೊಂಡಿದ್ದು ಒಳ್ಳೆ ವಿಷಯನೇ, ಆದರೆ ಸಡನ್ನಾಗಿ ಈ ಥರ ನಡೆಯೋದು ಯಾಕೋ ಒಂಥರ ಅನಿಸ್ತಿದೆ. ಫಸ್ಟ್ ಟೈಮ್ ಕಾಲೇಜಿಗೆ ಹೋಗ್ತಿದ್ದ ಹಾಗೆ ಮನೆಗೆ ಪೊಲೀಸ್ ಬಂದಿದ್ದಾರೆ. ಇದೆಲ್ಲ ಯೋಚನೆ ಮಾಡಿದ್ರೆ ಮನೆಯವ್ರ ಮಾತು ಕೇಳಿಸ್ಕೊಂಡು ಕಾಲೇಜ್ಗೆ ಹೋಗದೆ ಇದ್ದಿದ್ರೇನೆ ಚೆನ್ನಾಗಿರ್ತಿತ್ತೇನೋ ಅನ್ಸುತ್ತೆ.